ಕೆರೆಗೋಡು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಹನುಮ ಧ್ವಜವನ್ನ ಕೇಸರಿ ಧ್ವಜವನ್ನ ಆರಿಸಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು ಇದನ್ನು ದೊಡ್ಡ ವಿವಾದದ ಕೇಂದ್ರವನ್ನಾಗಿ ಮಾಡ್ತಾ ಆ ಗ್ರಾಮದ ಜನ ಒಪ್ಪಿ ಹಾಕಿರುವಂತಹ ಧ್ವಜವನ್ನ ಬಲಾತ್ಕಾರವಾಗಿ ಕೆಳಗಿಳಿಸುವಂತಹ ಪ್ರಯತ್ನವನ್ನ ಮಾಡಿರುವಂತದ್ದು ಅತ್ಯಂತ ಖಂಡನೀಯವಾದಂತ ಸಂಗತಿ. ಇದನ್ನ ಪ್ರತಿಭಟಿಸಲಿಕ್ಕೆ ಹೋದಂತ ವ್ಯಕ್ತಿಗಳ ಮೇಲೆ, ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರವನ್ನ ಮಾಡುವಷ್ಟರ ಮಟ್ಟಿಗೆ ಕೇಸರಿಯ ಬಗ್ಗೆ ಸರ್ಕಾರ ಅಸಹನೆಯನ್ನ ಹೊಂದಿರುವಂತದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯ ಸ್ವತಃ ಒಂದು ಕಡೆ ನನಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದು ಸಹಜವಾಗಿ ಎಲ್ಲರ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಲಾಗಿತ್ತು. ಸಾಕಷ್ಟು ಮನೆಗಳು ಸ್ವಯಂ ಪ್ರೇರಿತವಾಗಿ ದೀಪಾಲಂಕಾರವನ್ನು ಮಾಡಿದ್ರು, ರಂಗೋಲೆಗಳನ್ನು ಹಾಕಿದ್ರು, ಸಂಜೆ ನಂದಾದೀಪವನ್ನು ಹಚ್ಚಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯದ ಆ ಗ್ರಾಮದಲ್ಲೂ ಕೂಡ ಹನುಮ ಧ್ವಜವನ್ನು ಆಚರಣೆ ಹಾಕೋದ್ರ ಮುಖಾಂತರ, ರಾಮನ ಫೋಟೋವನ್ನ ಸಾರ್ವಜನಿಕವಾಗಿ ಹಾಕೋದ್ರ ಮುಖಾಂತರ ಪ್ರಾಣ ಪ್ರತಿಷ್ಠೆಯನ್ನ ಸ್ವಾಗತ ಮಾಡಿದ್ರು. ಇದನ್ನ ಇವತ್ತು ಸರ್ಕಾರ ಸಹಿಸೋದಿಲ್ಲ ಅಂತಂದ್ರೆ ಸರ್ಕಾರ ಯಾವುದನ್ನ ಸಹಿಸುತ್ತೆ? ನಾನು ಇವತ್ತು ಸರ್ಕಾರವನ್ನು ಆಗ್ರಹಿಸ್ತೇನೆ, ಒಂದು ಕೇಸರಿ ಧ್ವಜವನ್ನ ಇಳಿಸುವಂತ ಪ್ರಯತ್ನವನ್ನ ಮಾಡಿ ಲಾಠಿ ಪ್ರಹಾರವನ್ನ ನೀವು ಮಾಡ್ತೀರಿ ಅಂತಾದ್ರೆ ರಾಜ್ಯದಲ್ಲಿ